ಎಲ್ರಿಗೂ ನಮಸ್ಕಾರ. ಬರ್ರಿ ಇವತ್ತು ನಮ್ಮ ಚಾನಲ್ ಒಳಗೆ ಅತ್ಯಂತ ರುಚಿಯಾದ ಮಾಡೋಕ್ಕೆ ಬಹಳ ಸುಲಭ ಇರೋ ಗೋಧಿ ಹಿಟ್ಟಿನ ದೋಸೆ ಮತ್ತು ಅದರ ಜೊತೆ ನೆಂಚ್ಕೊಳ್ಳೋಕ್ಕೆ ಮಸ್ತ್ ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ. ಈ ದೋಸೆ ಸೂಪರ್ ಆಗಿ ವೆಯ್ಟ್ ಲಾಸ್ ಮಾಡೋರಿಗೂ ಹೆಲ್ಪ್ ಆಗ್ತೈತಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿರೋ ಗಂಟಿ ಚಿತ್ರನೂ ಒತ್ಬಿಡ್ರಿ. ಬರ್ರಿ ಹಾಗಾದರೆ ತಡ ಮಾಡೋದು ಬೇಡ, ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಒಂದು ಅಗಲವಾದ ಪಾತ್ರೆ ತೊಗೊಂಡಿನಿ. ಅದಕ್ಕೆ ಈ ತರಹದ 2 ದೊಡ್ಡ ಬೌಲ್ ತುಂಬ ಗೋಧಿ ಹಿಟ್ಟು ಹಾಕಕತ್ತೀನಿ. ಆಮೇಲೆ ಅದೇ ಪಾತ್ರೆಗೆ ಒಂದು ಸಣ್ಣ ಬೌಲ್ ತುಂಬ ಅಕ್ಕಿ ಹಿಟ್ಟು ಸೇರಿಸ್ಕೋಬೇಕು. ದೋಸೆ ಮಸ್ತ್ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿ ಅದೇ ಪುಟ್ಟ ಬೌಲ್ನಿಂದ ಒಂದು 4 ಚಮಚ ಬಾಂಬೆ ರವೆ ಅಂದ್ರೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನ ಹಾಕ್ಕೊಳ್ಳೋಣ. ಇವೆಲ್ಲ ಹಾಕಿದ ಮೇಲೆ ಒಂದು ಬೀಟರ್ ತಗೊಂಡು ಇವೆಲ್ಲ ಮೊದಲು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಹಿಂಗೆ ಒಂದಕ್ಕೊಂದು ಮಸ್ತ್ ಮಿಕ್ಸ್ ಆಗಬೇಕು. ಆಗ ಇದಕ್ಕೆ 1 ಲೀಟರ್ ನೀರನ್ನು ಹಂತವಾಗಿ ಸೇರಿಸ್ಕೊತಾ ಹೋಗಬೇಕು. ನೀರನ್ನು ಹಾಕಿದ ಮೇಲೆ ಬೀಟರ್ ಸಹಾಯದಿಂದ ಇದನ್ನ ಚಲೋ ತಂಗಿ ತಿರ್ಗಿಸ್ಕೊತಾ ಇರಬೇಕು. ನಾವಿಲ್ಲಿ ಕೈ ಆಡಿಸೋದನ್ನ ಬಿಡಬಾರ್ದು. ಹಿಂಗೆ ತಿರ್ಗಿಸುತ್ತಾ ಹೋದಂಗೆಲ್ಲ ಹಿಟ್ಟಿನೊಳಗಿರೋ ಗಂಟುಗಳೆಲ್ಲ ನಿಧಾನವಾಗಿ ಒಡೆದು ನೀರಾಗ್ತಾವ್ರಿ. ನೋಡ್ರಿ ಈಗ ಹಿಟ್ಟು ಮಸ್ತ್ ಪರ್ಫೆಕ್ಟ್ ಆಗಿ ರೆಡಿ ಆಗೈತಿ, ಒಂದು ಗಂಟಿಲ್ಲ. ಈಗ ಇದಕ್ಕೆ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ ಮೇಲೆ ಮತ್ತೊಮ್ಮೆ ಚಲೋ ತಂಗಿ ಕೈ ಆಡಿಸಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೊಂದು ಲಿಡ್ ಅಂದರೆ ಮುಚ್ಚಳ ಮುಚ್ಚಿ ಕನಿಷ್ಠ ಅಂದರೂ ಒಂದು 45 ನಿಮಿಷದಿಂದ 1 ತಾಸಿನವರೆಗೂ ಚೆನ್ನಾಗಿ ನೆನೆಯೋಕೆ ಸೈಡ್ಗೆ ಇಟ್ಟು ಬಿಡೋಣ. ಹಿಟ್ಟು ಎಷ್ಟು ಚಲೋ ನೆನೆತೈತಿ ದೋಸೆ ಅಷ್ಟು ಮಸ್ತ್ ಬರ್ತಾವ್ರಿ. ಹಿಟ್ಟು ನೆನೆಯೋ ಅಷ್ಟರಲ್ಲಿ ನಾವು ಪಲ್ಯ ತಯಾರಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಆಲೂಗಡ್ಡೆಗಳನ್ನು ಮೊದಲೇ ಚಲೋ ತಂಗಿ ತೊಳೆದು ಇಟ್ಕೊಂಡಿದ್ದೆ. ಈಗ ಅದರ ಮೇಲಿರೋ ಸಿಪ್ಪೆಯನ್ನೆಲ್ಲ ನಿಧಾನವಾಗಿ ಸುಲಿದು ಬಿಡೋಣ. ಸಿಪ್ಪೆ ತೆಗೆದ ಮೇಲೆ ಆಲೂಗಡ್ಡೆನ ಸಣ್ಣ ಸಣ್ಣ ಚೂರುಗಳಾಗಿ ಕಟ್ ಮಾಡಿ ಇಟ್ಕೋಬೇಕು. ನೋಡ್ರಿ ಎಲ್ಲ ಆಲೂಗಡ್ಡೆನೂ ಒಂದೇ ಸೈಜ್ನಲ್ಲಿ ಮಸ್ತ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಈ ಕಡೆ ಗ್ಯಾಸ್ ಮೇಲೆ ನೀರು ಕಾಯೋಕೆ ಇಟ್ಟಿದ್ದೆ. ಕಾಯುತ್ತಿರೋ ಈ ನೀರೊಳಗೆ ಕಟ್ ಮಾಡಿರೋ ಆಲೂಗಡ್ಡೆ ಚೂರುಗಳನ್ನು ಹಾಕೋಣ. ಆಮೇಲೆ 1 ಚಮಚ ತೊಗೊಂಡು ಲೈಟಾಗಿ ಮಿಕ್ಸ್ ಮಾಡಿರಿ. ಒಂದು ಮುಚ್ಚಳ ಮುಚ್ಚಿ 5 ನಿಮಿಷ ಇದನ್ನು ಚಲೋ ತಂಗಿ ಕುದಿಸ್ಬೇಕು. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ. ಒಂದು ಕಡಾಯಿ ಇಟ್ಟು ಅದು ಕಾದ್ಮೇಲೆ ಎಣ್ಣೆ ಹಾಕೋಣ. ಎಣ್ಣೆ ಚಲೋ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಚಟಾಪಟ ಅಂತ ಸಿಡಿದ್ಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸೇರ್ಸಾಕೋತೀನಿ. ಈರುಳ್ಳಿ ಎಣ್ಣೆ ಒಳಗೆ ಮಸ್ತ್ ಬಾಡಿಸ್ಕೋಬೇಕು. 1-2 ಸೆಕೆಂಡ್ ಆದಮೇಲೆ ಅದ್ರ ಜೊತೆಗೆ ಘಮ ಘಮ ಅನ್ನೋ ಕರಿಬೇವು ಮತ್ತು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡೋಣ. ಇವೆಲ್ಲ ಚಲೋ ತಂಗಿ ಫ್ರೈ ಆದಮೇಲೆ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳಕತ್ತೀನಿ. ಇದನ್ನು ಕೂಡ ಎಣ್ಣೆ ಒಳಗೆ ಚಲೋ ಫ್ರೈ ಮಾಡ್ಕೋಬೇಕು. ಈ ಟೈಮ್ನಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ವೀಕ್ಷಕರೇ, ಇಲ್ಲೊಂದು ಸಣ್ಣ ವಿಷಯ, ನಾನು ಟೊಮೆಟೊ ಮೇಲೆ ಉಪ್ಪು ಹಾಕಿದ ಮೇಲೆ ಕ್ಯಾಮರಾ ಆಫ್ ಆಗಿಬಿಟ್ಟಿತ್ತು. ಅದು ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡುವಾಗ ಕ್ಯಾಮ್ರಾ ಆನ್ ಮಾಡಿದ್ದೇನೆ. ಸೊ ಉಪ್ಪು ಹಾಕಿದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಹಾಕಿದ್ದೆ. ಆಮೇಲೆ ನಾವು ಆಗಲೇ ಕುದಿಸಿಟ್ಕೊಂಡಿದ್ವಲ್ಲ ಆ ಆಲೂಗಡ್ಡೆನೂ ಸೇರಿಸಿ ಚಲೋ ತಂಗ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ರಿ ಈಗ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಹಿಡಿಯೋ ತರಹ ಚಲೋ ತಂಗಿ ಮಿಕ್ಸ್ ಮಾಡಿ ಗ್ಯಾಸ್ ಸಿಮ್ನಲ್ಲಿಟ್ಟು 1-2 ನಿಮಿಷ ಬೇಯಿಸಿದ್ರೆ ಸಾಕು. ನಮ್ಮ ಬಿಸಿ ಬಿಸಿ ಆಲೂಗಡ್ಡೆ ಪಲ್ಯ ಮಸ್ತಾಗಿ ತಯಾರಾಗ್ತೈತಿ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಸೈಡ್ಗೆ ಎತ್ತಿಡೋಣ. ಈಗ ನಾವು ನೆನೆಯೋಕೆ ಇಟ್ಟಿದ್ದ ದೋಸೆ ಹಿಟ್ಟನ್ನು ಮುಚ್ಚಳ ಓಪನ್ ಮಾಡೋಣ. ನೋಡ್ರಿ ಹಿಟ್ಟು ಮಸ್ತ್ ನೆಂದೈತಿ. ಇದನ್ನು ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಚಮಚ ಜೀರಿಗೆನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳಕತ್ತೀನಿ. ಜೀರಿಗೆ ಹಾಕೋದ್ರಿಂದ ದೋಸೆ ಜೀರ್ಣ ಶಕ್ತಿಗೆ ಬಹಳ ಚಲೋ. ಜೀರಿಗೆ ಹಾಕಿ ಚಮಚದಿಂದ ಮಸ್ತ್ ಮಿಕ್ಸ್ ಮಾಡಿ ದೋಸೆ ಹಾಕೋಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ದೋಸೆ ಹಂಚು ಕೂಡ ಕಾದೈತಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಒಂದೊಂದೇ ಚಮಚ ಹಿಟ್ಟು ತಗೊಂಡು ದೋಸೆ ಹಾಕೋಣ. ನೋಡ್ರಿ ನಾನು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಹಂಚಿನ ಮೇಲೆ ದೋಸೆನ ಹರಡ್ಕೋಬೇಕು. 1-2 ನಿಮಿಷ ಆದಮೇಲೆ ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಈಗ ದೋಸೆ ಮುಗಿಸಿ ಹಾಕೋಬೇಕು. 2 ಕಡೆ ದೋಸೆ ಮಸ್ತ್ ಕೆಂಪಾಗೋವರೆಗೂ ಸುಟ್ಕೋಬೇಕು. ಈಗ ಬರ್ರಿ ತಟ್ಟೆ ಒಳಗೆ ಸರ್ವ್ ಮಾಡೋಣ.
ಮೊದಲೇ ನಾನಿಲ್ಲಿ 2 ದೋಸೆನ ಮಡಚಿಟ್ಟಿದ್ದೆ. ಈಗ 3ನೇ ದೋಸೆನ ಇಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಮಾಡಿಟ್ಟಿರೋ ಮಸ್ತ್ ಆಲೂಗಡ್ಡೆ ಪಲ್ಯನೂ ಸೈಡ್ಗೆ ಹಾಕೊಳ್ಳೋಣ. ನೋಡ್ರಿ, ಕ್ಲೋಸಪ್ ಒಳಗೆ ಎಷ್ಟು ಸೂಪರಾಗಿ ಕಾಣಕತ್ತೈತಿ. ನೀವು ಕೂಡ ಮನೆಯಲ್ಲಿ ಖಂಡಿತ ಈ ಹೆಲ್ದಿ ಗೋಧಿ ಹಿಟ್ಟು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.